ರವಿಕುಮಾರ್ ಅವರಿದ್ದಾರೆ, ಅವ್ರಿಗೆ ಮಾತಾಡ್ತಾ ಹೋಗೋಣ. ಸರ್, ಇವತ್ತು ಕಾಲ್ನಡಿಗೆ ಮೂಲಕ ವಿಧಾನಸೌಧಕ್ಕೆ ಆಗಮಿಸಿದ್ದೀರಾ. ನೀವಾಗಿರ್ಬೋದು, JDS ನ ಶಾಸಕರಾಗಿರ್ಬೋದು, ಏನ್ ಸೂಚನೆ ನೀಡೋದಕ್ಕೆ ಕಾಲ್ನಡಿಗೆ ನಡೆಸಿದ್ದೀರಾ ಸರ್? ಕಾಲ್ನಡಿಗೆ ನಡೆಸಿದ್ದು ನೋಡಿ, ಒಂದು ರಾಜ್ಯಪಾಲರ ಅಧಿಕಾರವನ್ನ ಕಸ್ಕೊಳ್ತಕ್ಕಂತ ಒಂದು ಕೆಲಸವನ್ನ ಮಾಡ್ತಾ ಇದೆ ಸರ್ಕಾರ, ಇದ್ರ ವಿರುದ್ಧ. ಆಮೇಲೆ ಎರಡನೇದು, ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿಯ ಅಧಿಕಾರ ಯಾರ ಕೈಯಾಗಿರ್ಬೇಕು ಅನ್ನುವಂಥದ್ರ ಬಗ್ಗೆ ಭಾರಿ ದೊಡ್ಡ ಚರ್ಚೆ ನಡೀತಾ ಇದೆ. ಈಗ ಉದಾಹರಣೆ, ನಿನ್ನೆ ವೀರಪ್ಪ ಮೊಯ್ಲಿ ಅವರು ಹೇಳಿದ್ದಾರೆ, ಮುಖ್ಯಮಂತ್ರಿ DK ಶಿವಕುಮಾರ್ ಆಗೋದನ್ನ ಯಾರು ತಡೆಯಕ್ಕಾಗಲ್ಲ ಅಂತ ಹೇಳಿ. ಮತ್ತೊಂದು ಕಡೆ ರಾಜಣ್ಣ ಅವ್ರು ಹೇಳ್ತಾರೆ, ಮಹದೇವಪ್ಪ ಹೇಳ್ತಾರೆ, ಆಮೇಲೆ ಪರಮೇಶ್ವರ್ ಅವ್ರು ಹೇಳ್ತಾರೆ 5 ವರ್ಷ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಇರ್ತಾರೆ ಅಂತ. ಆದ್ರೆ ಮುಖ್ಯಮಂತ್ರಿಯ ಆ ಕುರ್ಚಿ ಇವತ್ತು ಭಾರಿ ದೊಡ್ಡ ಚರ್ಚೆಗೆ ಒಳಪಟ್ಟಿದೆ. ಆ ಹಿನ್ನೆಲೆಯಲ್ಲಿ ನಾನು ಹೇಳ್ತಾ ಇದ್ದೇನೆ, ಮುಖ್ಯಮಂತ್ರಿ ಕುರ್ಚಿಯ ಬಗ್ಗೆ ಚರ್ಚೆ ನಡೀತಾ ಇದೆಯೇ ವಿನಃ ಜನರ ಕಷ್ಟ ನಷ್ಟಗಳ ಬಗ್ಗೆ, ಸಂಕಷ್ಟಗಳ ಬಗ್ಗೆ ಚರ್ಚೆ ನಡೀತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ಸದನ ನಡೀತಾ ಇದೆ. ನಾವು ಸದನದ ಒಳಗಡೆ ಮತ್ತು ಹೊರಗಡೆ ಒಂದು ಬಹಳ ದೊಡ್ಡ ಆಂದೋಲನವನ್ನ, ಚರ್ಚೆಯನ್ನ ನಾವು ಮಾಡೋರಿದ್ದೇವೆ. ಸರ್, ಸದನದೊಳಗೆ ಯಾವೆಲ್ಲ ವಿಚಾರಗಳು ಪ್ರಮುಖವಾಗಿ ಇಟ್ಕೊಂಡಿದ್ದೀರಾ? ಅಂದ್ರೆ ಕಾಂಗ್ರೆಸ್ನವರಿಗೆ ಒಂದ್ ರೀತಿಯಾಗಿ ಸರ್ಕಾರಕ್ಕೆ ಇಕ್ಕಟ್ಟಕ್ಕೆ ಸಿಲುಕಿಸುವಂತ ಅಸ್ತ್ರಗಳು. SCP, TSP, SC STಗಳ ಹಣ 25,000 ಕೋಟಿಯನ್ನ ಈಗ ಆಲ್ರೆಡಿ ದುರ್ಬಳಕೆ ಮಾಡಿದ್ದಾರೆ. ಆಮೇಲೆ ಇನ್ನೂ 14-15 ಸಾವಿರ ಕೋಟಿಯನ್ನ ಈ ಒಂದು ಬಜೆಟ್ ನಲ್ಲಿ 7ನೇ ತಾರೀಕು ಮತ್ತೆ ತೆಗೆದು ಬೇರೆ ಇಲಾಖೆಗಳಿಗೆ ಕೊಡೋರಿದ್ದಾರೆ. ಈ ವಿಷಯವನ್ನ ನಾವು ಗಂಭೀರವಾಗಿ ಚರ್ಚೆ ಮಾಡೋರಿದ್ದೇವೆ. ಕರ್ನಾಟಕ ರಾಜ್ಯದಲ್ಲಿ ದಲಿತರಿಗೆ ಒಂದು ದೊಡ್ಡ ಅನ್ಯಾಯ ಆಗೋದಿದೆ. ಈ ವಿಷಯ ನಾವು ಚರ್ಚೆ ತಗೊಳ್ತೀವಿ. ಎರಡನೇ ವಿಷಯ, ಮೈಸೂರಿನಲ್ಲಿ 14 ಸೈಟ್ಗಳನ್ನ ತೆಗೆದುಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯ ಅವರು 1000ಕ್ಕಿಂತ ಹೆಚ್ಚು ಸೈಟ್ಗಳನ್ನ ಅಕ್ರಮವಾಗಿ ಮನಸ್ಸಿಗೆ ಬಂದಂತೆ ಹಂಚಿರ್ತಕ್ಕಂಥ ಒಂದು ದೊಡ್ಡ ಹಗರಣವನ್ನ ನಾವು ಚರ್ಚೆಗೆ ತೆಗೆದುಕೊಳ್ತೇವೆ. ಅದೇ ತರ ತೆರಿಗೆಯನ್ನ ಹೆಚ್ಚು ಮಾಡಿರ್ತಕ್ಕಂಥದ್ದು, ಬೆಲೆ ಏರಿಕೆಯನ್ನ ಹೆಚ್ಚು ಮಾಡಿರ್ತಕ್ಕಂಥದ್ದು, ಯಾವ ವಸ್ತುನು ಕೂಡ ಬಿಟ್ಟಿಲ್ಲ. ಪೆಟ್ರೋಲ್, ಡೀಸೆಲ್, ಹಾಲು, ಆಲ್ಕೋಹಾಲು, ವಿದ್ಯುತ್ ಎಲ್ಲ ಬೆಲೆಗಳನ್ನು ಹೆಚ್ಚು ಮಾಡಿದ್ದಾರೆ. ಈ ವಿಷಯ ಕೂಡ ನಾವು ತೆಗೆದುಕೊಳ್ಳೋರಿದ್ದೇವೆ. ಅದೇ ತರ ರೈತರ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ, ಪ್ರಾಮಾಣಿಕ ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ, ಕಾಂಟ್ರಾಕ್ಟರ್ಗಳು ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ, ಆಶಾ ಅಂಗನವಾಡಿ ಕಾರ್ಯಕರ್ತೆಯರ ವೇತನ ಹೆಚ್ಚು ಮಾಡಿಲ್ಲ. ಈ ತರ ಅನೇಕ ವಿಷಯಗಳನ್ನ ನಾವು ತೆಗೆದುಕೊಳ್ಳೋರಿದ್ದೇವೆ. ಈ ಸರ್ಕಾರಕ್ಕೆ ಒಂದು ದೊಡ್ಡ ಚಾಟಿ ಏಟನ್ನ ನಾವು ಕೊಡೋರಿದ್ದೇವೆ. ಸರ್, ನಿನ್ನೆ ಒಂದು ಕಾರ್ಯಕ್ರಮದಲ್ಲಿ DK ಶಿವಕುಮಾರ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೆಟ್ ಟು ಬೋಲ್ಟ್ ಯಾರು ಬೆಲ್ ಟೈಟ್ ಮಾಡಬೇಕು ಅನ್ನೋದು ನನ್ಗೆ ಗೊತ್ತಿದೆ ಅಂತ. ಇದ್ರ ಬಗ್ಗೆ ಹೇಳ್ತೀವಿ ನೋಡಿ. ಸಾಮಾನ್ಯವಾಗಿ ಬ್ಯಾಲೆನ್ಸ್ಡ್ ಸ್ಟೇಟ್ಮೆಂಟ್ ಅನ್ನ DK ಶಿವಕುಮಾರ್ ಅವರು ಕೊಡ್ತಾ ಇದ್ರು. ಆದ್ರೆ ಕಲಾವಿದರ ಬಗ್ಗೆ ಅವ್ರ ನಟ್ಟು ಬೋಲ್ಟು ಎಲ್ಲಿ ಲೂಸ್ ಆಗಿದೆ, ಟೈಟ್ ಮಾಡ್ತೀನಿ ಅಂತ ಹೇಳಿರ್ತಕ್ಕಂಥದ್ದು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅಂತ ಅವ್ರು ಕೊಡುವಂತ ಹೇಳಿಕೆ ಅಲ್ಲ. ಆದ್ರಿಂದ ಆ ಕಲಾವಿದರ ಬಗ್ಗೆ ಕಲಾವಿದರ ಕ್ಷಮೆಯನ್ನ ಕೇಳಬೇಕು ಅಂತೇಳಿ ನಾನು DK ಶಿವಕುಮಾರ್ ಅವರಲ್ಲಿ ವಿನಂತಿಯನ್ನ ಮಾಡ್ತೇನೆ. ಇದಾಗಿತ್ತು MLC ರವಿಕುಮಾರ್ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಜೊತೆ ಓಂ ವಿವೇಕ್, ಆದಿತ್ಯ ಕಾರ್ಲೇಕರ್, ಅಶ್ವವೇಗ ನ್ಯೂಸ್, ಬೆಂಗಳೂರು.